ನಮ್ಮ ಸರ್ಕಾರ ಮತ್ತು ಅಲೈನ್ಸ್ ಪಾರ್ಟ್ನರ್ ಇಂಡಿಯಾ ಅಲೈನ್ಸ್ ಅವರು ಅಧಿಕಾರಕ್ಕೆ ಬಂದ್ರೆ ನೀವೆಲ್ಲ ಆಶೀರ್ವಾದ ಮಾಡ್ರಿ. ಎಲ್ಲ ಕಡೆ ಇವತ್ತು ಅಂಡರ್ ಗ್ರೌಂಡ್ ಇದೆ, ಒಳ ಕರೆಂಟ್ ಇದೆ, ಬಹಿರಂಗ ಇಲ್ಲ. ಆದ್ರೆ ಇಷ್ಟೊಂದು ಮೋದಿ ಅವರು ಅಡ್ಡಾಡ್ತಾರಲ್ಲ, ಯಾಕೆ ಅಡ್ಡಾಡ್ತಾ ಇದ್ದಾರೆ? ಎಲ್ಲ ಕಡೆ ಅಂಡರ್ ಗ್ರೌಂಡ್ ಇಂಡಿಯಾ ಅಲೈನ್ಸ್ ಇದೆ. ಅದಕ್ಕಾಗಿ ಅವರು ಗಲ್ಲಿ ಗಲ್ಲಿ ರೋಡ್ ಶೋಗಳು, ಅಲ್ಲಿ ಹೋದ ಕರ್ದಲ್ಲಿ ಹೋದ, ಎಲ್ಲ ಯಾರ್ಯಾರಿಗೆ ಕರಪ್ಟ್ ಅಂದ್ರು, ಯಾರ್ಯಾರು ಕರಪ್ಷನ್ದಾಗ ಇನ್ವಾಲ್ವ್ ಅಂತ ಹೇಳಿ ಅವರಿಗೆ ಇಡಿ, ಇನ್ಕಮ್ ಟ್ಯಾಕ್ಸ್, ಆಮೇಲೆ ನಿಮ್ಮ ಸಿವಿಸಿ ಇವು ಎಲ್ಲ ಕೇಸ್ ಹಾಕಿ ಪ್ರತಿ ಒಬ್ಬರಿಗೂ ತಮ್ಮ ಪಾರ್ಟಿಯಲ್ಲಿ ತಗೊಂಡ್ರು. ಅರೆ ನಮ್ಮ ಪಾರ್ಟಿಯಲ್ಲಿ ಇರೋವರೆಗೆ ಅವ್ರು ಕರಪ್ಟ್ ಆದ್ರು, ನಿಮ್ಮ ಪಾರ್ಟಿಯಲ್ಲಿ ಬಂದ ಕೂಡಲೇ ಅವ್ರು ಸ್ವಚ್ಛ ಆದ್ರ. ಅದಕ್ಕೆ ನಾ ಯಾವಾಗ್ಲೂ ಹೇಳ್ತೀನಿ, ಮೋದಿ ಅವ್ರ ಹತ್ರ ಶಾನ್ ಹತ್ರ ಒಂದು ದೊಡ್ಡ ಮಷೀನ್ ಇದೆ, ವಾಷಿಂಗ್ ಮಷೀನ್. ಅದು ಎಂತ ದೊಡ್ಡದಿದೆ ಅಂದ್ರೆ ಬರೀ ಪಟ್ಟಿ ಹಾಕೋದಿಲ್ಲ, ಮನುಷ್ಯರಿಗೆ ಹಾಕಿ ಕ್ಲೀನ್ ಮಾಡ್ತದೆ. ಹೊರಗೆ ಕ್ಲೀನ್ ಮಾಡಿ ಇವ ಬಿಜೆಪಿದಾಗ ಬಂದ, ಇವ ಕ್ಲೀನ್ ಆದ. ಅರೆ ಅವ ಕರಪ್ಟನ ಅಂತ ಹೇಳಿ ನೀವೇ ಜೈಲಿಗೆ ಹಾಕಿರಿ, ನೀವೇ ಅವನ ಮ್ಯಾಗ ಕೇಸ್ ಹಾಕಿರಿ. ಈಗ ನಿಂಬಲ್ಲಿ ಬಂದು ಹೆಂಗೆ ಒಳ್ಳೆವಾದ? ಮತ್ತೆ ಅವ್ರು ಹೇಳೋದೇನು, हमने भ्रष्ट लोगों को नहीं छोड़ेंगे. अरे बाबा छोड़ेंगे नहीं, ये मुंह से बोल तो तुम्हारे में बगल में लेके बैठे ना, उन करप्ट लोगों को बगल में लेके बैठे, उन करप्ट लोगों को लेकर आप हुकूमत कर रहे हो, हर जगह तोड़फोड़ कर रहे हो. कर्नाटक में तोड़फोड़ करे, ಅದೇ ರೀತಿಯಾಗಿ ನೀವು ಮಹಾರಾಷ್ಟ್ರದಾಗ ಮಾಡಿದ್ರಿ, ಅದೇ ರೀತಿಯಾಗಿ ನೀವು ಗೋವಾದಲ್ಲಿ ಮಾಡಿದ್ರಿ, ಮಧ್ಯಪ್ರದೇಶದಲ್ಲಿ ಮಾಡಿದ್ರಿ. ಎಲ್ಲ ಕಡೆ ತೋಡೋ ಫೋಡೋ ಸರ್ಕಾರ ಬನಾವ್.